ಹೇಗೆ ಬಂದಿದೆ ನೋಡಿ ನಮ್ಮ ಈರಡ್ಡೆ. ನೋಡಿ ಒಳಗೆಲ್ಲ ಹೂರ್ಣ ಬಿದ್ದು ಚೆನ್ನಾಗಾಗಿದೆ. ಫ್ರೆಂಡ್ಸ್, ನಮ್ಮ ಕಡೆಯಲ್ಲೆಲ್ಲ ಉಂಟಲ್ಲ ಭಾರಿ ಮಳೆ. ಈ ಮಳೆಗೆ ನಮ್ಮ ಕಾಡು ಗುಡ್ಡೆಯಲ್ಲೆಲ್ಲ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಜರಿ ಜಲಪಾತ ಎಲ್ಲ ಆಗಿದೆ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಸ್ವಲ್ಪ ಮೇಲೆಯಿಂದ ಕೆಳಗಡೆ ನೀರು ಬಿದ್ದಾಗ ಅಲ್ಲಿ ಚಿಕ್ಕ ಜರಿ ಥರ ಆಗಿದೆ. ಫುಲ್ಲು ಮಳೆ, ಫುಲ್ಲು ನೀರು. ನಮ್ಮ ಗದ್ದೆಯಲ್ಲೆಲ್ಲ ಉಂಟಲ್ಲ ನೀರಾಗಿ ಎಲ್ಲ ಗದ್ದೆ ಒಂದೇ ಥರ ಕಾಣ್ತದೆ. ನೋಡಿ ಇದುವೇ ನಮ್ಮ ನಾಗಬನ. ನಾಡಿದ್ದು ನಮ್ಮ ನಾಗರ ಪಂಚಮಿ ದಿವಸ ಇಲ್ಲೇ ನಾವು ನಾಗರ ಪಂಚಮಿಯನ್ನು ಸೆಲೆಬ್ರೇಟ್ ಮಾಡ್ತೇವೆ. ನಾನಿವತ್ತು ಈ ನಾಗರ ಪಂಚಮಿ ದಿವಸ ವಿಶಿಷ್ಟವಾದ ಒಂದು ರೆಸಿಪಿ ಮಾಡ್ತೇನೆ. ಅದೇನಂತ ಹೇಳಿದರೆ ಈರಡ್ಡೆ, ಅರಶಿನ ಎಲೆಯಿಂದ ಮಾಡುವಂತಹ ಈರಡ್ಡೆ ಭಾರಿ ಸ್ಪೆಷಲ್. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈರಡ್ಡೆ ಮಾಡಲಿಕ್ಕೆ ಮೊದಲಿಗೆ ನಾವು ಈರಡ್ಡೆದ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜ್ನ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿರುವಂಥದ್ದು. ಈ ಈರಡ್ಡೆಗೆ ಏನು ಅಕ್ಕಿಯನ್ನು ಕಡಿಬೇಕಾಗಿಲ್ಲ ಅಥವಾ ಹಿಂದಿನ ದಿವಸ ನೆನೆಸಬೇಕಾಗಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು. ನೋಡಿ ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ಉಪ್ಪು ಎಲ್ಲ ಕಡೆಯಲ್ಲಿ ಹರಡಿಕೊಳ್ತದೆ. ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ನೀರನ್ನು ಒಂದೇ ಸಲಕ್ಕೆ ಹಾಕೋದು ಬೇಡ. ನಮ್ಮ ಹಿಟ್ಟು ತುಂಬ ನೀರಾಗಬಾರ್ದು. ಈ ಹಿಟ್ಟುಂಟಲ್ಲ ಎಲೆಯಲ್ಲಿ ಹಾಕಿದಾಗ ಹಾಗೆ ನಿಲ್ಲಬೇಕು, ಆ ಥರ ಇರಬೇಕು. ಆ ಹದಕ್ಕೆ ಸರಿ ಇರಬೇಕು. ಎಲೆಯಲ್ಲಿ ಹಾಕಿದ ಕೂಡಲೇ ಹರಡಿಕೊಂಡು ಓಡಬಾರ್ದು. ನೋಡಿ ಈ ಹದ ಸರಿ ಇದೆ. ಇನ್ನೂ ನೀರು ಮಾಡ್ಕೊಳ್ಳೋದು ಬೇಡ ನಾವು. ಇನ್ನುಂಟಲ್ಲ ನಾವು ಈರಡ್ಡೆ ಒಳಗೆ ಹಾಕುವಂತಹ ಹೂರ್ಣವನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸುವ. ತುಂಬ ನೀರು ಹಾಕೋದು ಬೇಡ. ಖಾಲಿ ಬೆಲ್ಲ ಕರಗಲಿಕ್ಕೆ ಬೇಕಾಗಿ ಮಾತ್ರ ನೀರನ್ನು ಸೇರಿಸೋದು. ಬೆಲ್ಲ ಫುಲ್ಲು ನೀರಾಗಬೇಕು. ನಾವು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕುವಂಥದ್ದು. ಮತ್ತು ಈ ಬೆಲ್ಲ ನೀರಾದಾಗ ಅದು ನೀರು ಬಿಟ್ಕೊಳ್ತದೆ ನೋಡಿ. ತುಂಬ ಪಾಕ ಎಲ್ಲ ಬರಬೇಕಂತಿಲ್ಲ. ನೀರು ಪಾಕ ಆದರೆ ಸಾಕು. ತುಂಬ ಅಂಟಂಟು ಪಾಕ ಏನು ಬೇಕಾಗಿಲ್ಲ. ಇನ್ನು ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ. 1 ಕಪ್ ಆಗುವಷ್ಟು ತೆಂಗಿನ ತುರಿ. ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ನೋಡಿ. ನಾನಿಲ್ಲೊಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡೆ. ಒಳ್ಳೆ ಫ್ಲೇವರ್ ಬರ್ತದೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ. ಚಿಟಿಕೆ ಉಪ್ಪನ್ನು ಹಾಕೋದ್ರಿಂದ ನಮ್ಮ ಈ ಸ್ವೀಟ್ನೆಸ್ ಉಂಟಲ್ಲ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ. ನಾವು ಏನೇ ಸ್ವೀಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸೋದು ಕ್ರಮ. ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲ ಕಡೆಯಲ್ಲಿ ಉಪ್ಪು ಮತ್ತು ಏಲಕ್ಕಿ ಪೌಡ್ರ್ ಮಿಕ್ಸ್ ಆಗಬೇಕು. ನೋಡಿ ಇದಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ. ನಾವು ಈ ಹೂರ್ಣವನ್ನು ಹಾಗೆ ಕೈಯಲ್ಲಿ ಹಾಕಲಿಕ್ಕೆ ಇರೋದು. ಹಾಗಾಗಿ ಇದು ಸ್ವಲ್ಪ ತಣಿಲಿ. ಬಿಸಿ ಬಿಸಿ ಇದ್ದರೆ ನಮಗೆ ಹಾಕಲಿಕ್ಕೆ ಆಗೋದಿಲ್ಲ. ನೋಡಿ ಈರಡ್ಡೆ ಮಾಡಲಿಕ್ಕೆ ಉಂಟಲ್ಲ ಅರಶಿನ ಎಲೆಯನ್ನು ತಗೊಂಡು ಬಂದಿದ್ದೇನೆ. ನೋಡಿ ಎಳಾಸು ಚಿಕ್ಕ ಚಿಕ್ಕ ಅರಶಿನ ಎಲೆ, ಆದರೂ ಕೂಡ ಭಾರಿ ಪರಿಮಳ. ನೋಡಿ ಒಂದು ಈರಡ್ಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಡೀ ಮನೆ ಉಂಟಲ್ಲ ಅರಶಿನ ಎಲೆದ್ದೇ ಪರಿಮಳ ಬರ್ತದೆ. ಇನ್ನಿದರ ಕೊಡಿ ಎಲ್ಲ ತೆಗೆದುಕೊಳ್ಳುವ. ಈಗ 2 ಎಲೆ ಒಟ್ಟಿಗೆ ಇಟ್ಕೊಂಡು ತೆಗೆಯುವ, ಬೇಗ ಆಗ್ತದೆ. ನೋಡಿ ಇವಾಗ ಉಂಟಲ್ಲ ನಾವು ಹಿಟ್ಟನ್ನು ಹಾಕ್ತಾ ಬರುವ. ಎಲೆಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದರೆ ಆಯಿತು. ನಾನೊಂದು ಇಲ್ಲಿ 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡು ಫುಲ್ ಎಲೆಗೆ ಸರಿ ಮಾಡಿಕೊಳ್ತೇನೆ. ನೋಡಿ ಇಷ್ಟಾದರೆ ಸಾಕು. ಇದರ ಮೇಲ್ಗಡೆ ಈ ಥರ ಹೂರ್ಣವನ್ನು ಹಾಕ್ತಾ ಬರುವ. ಈ ಥರ ಎಲ್ಲ ಕಡೆಗೆ ಹರಡುವ. ಇನ್ನು ಹಾಗೆ ಫೋಲ್ಡ್ ಮಾಡಬೇಕು ಇದನ್ನು. ನಾನು ಈ ಶೇಪಲ್ಲಿ ಈರಡ್ಡೆ ಮಾಡ್ತಾಯಿದ್ದೇನೆ, ಹಾಗಾಗಿ ಈ ಥರ ಫೋಲ್ಡ್ ಮಾಡ್ತೇನೆ. ಇದನ್ನು ಉದ್ದ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು. ಇಡ್ಲಿ ಪಾತ್ರದಲ್ಲಿ ಆವಾಗಲೇ ನಾನು ನೀರು ಹಾಕಿಟ್ಟಿದ್ದೆ, ಅದೀಗ ಚೆನ್ನಾಗಿ ಕೊದಿತಾ ಉಂಟು. ಒಂದೊಂದೇ ಈರಡ್ಡೆ ಇಡ್ತಾ ಬರುವ. ನೋಡಿ ಈರಡ್ಡೆ ಎಲ್ಲ ಇವಾಗಲೇ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಇದರ ಪರಿಮಳ ಮಾತ್ರ ಇಡೀ ಮನೆಯಲ್ಲಿ ಹರಡ್ತದೆ. ಮತ್ತು ಈ ಅರಶಿನ ಎಲೆ ಉಂಟು ನೋಡಿ, ಅದನ್ನು ಆಯುರ್ವೇದಿಕ್ ಮದ್ದುಗಳಲ್ಲೆಲ್ಲ ತುಂಬ ಉಪಯೋಗಿಸ್ತಾರೆ. ಯಾಕಂತ ಹೇಳಿದರೆ ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅದರಲ್ಲಿ. ಎಲ್ಲ ಅರಶಿನ ಎಲೆಗೆ ಬಂದವನ್ನು ಹಾಕಿ ಬೇಯಲಿಕ್ಕೆ ಇಟ್ಟಾಯಿತು. ಇದೊಂದು 15 ರಿಂದ 20 ನಿಮಿಷಗಳ ಕಾಲ ಆದರೂ ಮೀಡಿಯಂ ಉರಿಯಲ್ಲಿ ಬೇಯಬೇಕು. ನಾವು ಇದನ್ನು ಹೆಚ್ಚಾಗಿ ನಾಗರ ಪಂಚಮಿ ದಿವಸ ಮಾಡ್ತೇವೆ. ನೋಡಿ ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ. ಇದು ಎಲೆ ನೋಡಿ ಅಂತ ಹಸಿರು ಕಲರ್ ಇದ್ದಿದ್ದು ಹಳದಿ ಕಲರ್ ಆಗಿದೆ. ಇಷ್ಟ ಆದರೆ ಇದು ಬೆಂದಿದೆ ಅಂತೇಳಿ ಅರ್ಥ. ಒಂದೊಂದೇ ತೆಗೆದಿಡ್ತಾ ಬರುವ. ಹೇಗೆ ಬಂದಿದೆ ನೋಡಿ ನಮ್ಮ ಈರಡ್ಡೆ. ಫುಲ್ ಬೇಗ ತೆಗಿಲಿಕ್ಕೆ ಬರ್ತದೆ ನೋಡಿ.
ನೋಡಿ ಒಳಗೆ ಎಲ್ಲ ಹೂರಣ ಬಿದ್ದು ಚೆನ್ನಾಗಾಗಿದೆ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ತುಂಬ ಸ್ಮೂತಾಗಿ ಎಲ್ಲ ಕಡೆಯಲ್ಲಿ ಹೂರಣ ಸೇರಿಕೊಂಡಿದೆ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅರಶಿನ ಎಲೆಯಿಂದ ಮಾಡಿದ ಈ ರಡ್ಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.